ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಅನಾರೋಗ್ಯ. ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ತೆರಳಿ ಅವರ ಆರೋಗ್ಯವನ್ನ ವಿಚಾರಿಸಿದರು ಸಿಎಂ ಸಿದ್ದರಾಮಯ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಗ್ಯವನ್ನ ವಿಚಾರಿಸಿದರು ಸಿಎಂ ಸಿದ್ದು. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಖರ್ಗೆ. ಬಿಹಾರದ ಚುನಾವಣೆಗೋಸ್ಕರ ಸಾಕಷ್ಟು ನಿದ್ದೆಗೆಟ್ಟಿದ್ರು, ಜೊತೆಗೆ ಆಯಾಸ ಆಗಿತ್ತು, ಪ್ರಚಾರದ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ರು. ಇದೆಲ್ಲದರಿಂದ ಉಸಿರಾಟದ ಸಮಸ್ಯೆಯಾಗಿ ರಾಮಯ್ಯ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಾಮಯ್ಯ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಸ್ವಲ್ಪ ಉಸಿರಾಟ ಸಮಸ್ಯೆಯಿಂದ ಅಡ್ಮಿಟ್ ಆಗಿದ್ದಾರೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸ್ಚಾರ್ಜ್ ಆಗ್ತಾರೆ. ಖರ್ಗೆ ಅವರ ಆರೋಗ್ಯವನ್ನ ವಿಚಾರಿಸಿದ ಬಳಿಕ ಸಿಎಂ ಹೇಳಿಕೆಯನ್ನ ಕೊಟ್ಟರು. ರೂಟೀನ್ ಚೆಕಪ್ಗೆ ಬಂದಿದ್ದಾರೆ, ಆರೋಗ್ಯವಾಗಿದ್ದಾರೆ. ಖರ್ಗೆ ಅವರು ಚೆನ್ನಾಗೇ ಮಾತನಾಡಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ತೆರಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯವನ್ನ ವಿಚಾರಿಸಿದ ಬಳಿಕ ಸಿಎಂ ಮಾಹಿತಿಯನ್ನು ನೀಡಿದ್ರು. ಸ್ವಲ್ಪ ಉಸಿರಾಟದ ಸಮಸ್ಯೆಯಿಂದ ಅಡ್ಮಿಟ್ ಆಗಿದ್ದಾರೆ, ನಾಳೆ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿ. ನಾರ್ಮಲ್ ರೂಟೀನ್ ಚೆಕಪ್ಗೋಸ್ಕರ ಬಂದಿರೋದು, ನಾರ್ಮಲ್ ಆಗಿದ್ದಾರೆ. ಓಕೆ, ನಾರ್ಮಲ್ ರೂಟೀನ್ ಚೆಕಪ್ಗೋಸ್ಕರ ಬಂದಿರೋದು, ನಾರ್ಮಲ್ ಆಗಿದ್ದಾರೆ. ಓಕೆ, ನಾರ್ಮಲ್ ರೂಟೀನ್ ಚೆಕಪ್ಗೋಸ್ಕರ ಬಂದಿರೋದು, ನಾರ್ಮಲ್ ಆಗಿದ್ದಾರೆ. ಓಕೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆ ತಂದೆಯ ಆರೋಗ್ಯದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ಖರ್ಗೆ ಅವರಿಗೆ ಪೇಸ್ ಮೇಕರ್ ಅಳವಡಿಸೋದಕ್ಕೆ ವೈದ್ಯರು ಸಲಹೆ ನೀಡಿದ್ರು. ಈಗ ಶಸ್ತ್ರಚಿಕಿತ್ಸೆಗಾಗಿ ಖರ್ಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಮತ್ತು ಚೆನ್ನಾಗಿದ್ದಾರೆ. ನಮ್ಮೆಲ್ಲರ ಕಾಳಜಿ ಮತ್ತು ಹಾರೈಕೆಗೆ ಧನ್ಯವಾದಗಳು ಅಂತ ಎಕ್ಸ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅವರ ಪೋಸ್ಟ್ ಅನ್ನ ಗಮನಿಸ್ತಾ ಇರಬಹುದು ನೀವು. ಪೇಸ್ ಮೇಕರ್ ಹಾಕೋದಕ್ಕೆ ಡಾಕ್ಟರ್ ವೈದ್ಯರು ಸಲಹೆಯನ್ನ ಕೊಟ್ಟಿದ್ರು. ಈಗ ಶಸ್ತ್ರಚಿಕಿತ್ಸೆಗೋಸ್ಕರ ಅವರು ಅಡ್ಮಿಟ್ ಆಗಿದ್ದಾರೆ. ಹಿ ಸ್ಟೇಬಲ್ ಅಂಡ್ ಡೂಯಿಂಗ್ ವೆಲ್ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ. ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಉಸಿರಾಟದ ಸಮಸ್ಯೆಯಾಗಿ ರಾಮಯ್ಯ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಸದ್ಯ ಅವರ ಆರೋಗ್ಯದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಟ್ಟಿದ್ರು. ಸದ್ಯ ಅವರ ಆರೋಗ್ಯ ಹೇಗಿದೆ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ರೂಪೇಶ್? ಸಿಂಧೂರು, ನಿನ್ನೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿತ್ತು. ಆ ಸಂದರ್ಭದಲ್ಲಿ ಉಸಿರಾಟ ಸಮಸ್ಯೆ ಇತ್ತು, ಹೀಗಾಗಿ ಅವ್ರನ್ನ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಬರಲಾಯಿತು. ಅದಾದ ಬಳಿಕವಾಗಿ ನಿನ್ನೆ ಅವ್ರನ್ನ ಉಸಿರಾಟ ಸಮಸ್ಯೆ ಇರುವಂತ ಹಿನ್ನೆಲೆಯಲ್ಲಿ ಪೇಸ್ ಮೇಕರ್ ನಲ್ಲಿ ಇಟ್ಲಾಗಿತ್ತು. ಅದಾದ ಬಳಿಕ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಯಿತು. ಅದಾದ ಬಳಿಕ ಇವತ್ತು ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಸಚಿವರುಗಳು ಕೂಡ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅದೇ ರೀತಿಯಾಗಿ ಅವರು ಹೇಳ್ಕೊಂಡಿದ್ದಾರೆ, ವೈದ್ಯರಲ್ಲಿ ಬಳಿ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಪಡ್ಕೊಂಡಿದ್ದು. ಆ ಸಂದರ್ಭದಲ್ಲಿ ವೈದ್ಯರು ಹೇಳಿದ್ದಾರೆ, ಇವತ್ತು ರೆಸ್ಟ್ ಮಾಡಬೇಕಾಗತ್ತೆ, ಯಾಕಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಆಗಿದಷ್ಟೇ. ಹೀಗಾಗಿ ಇವತ್ತು ಮತ್ತೆ ನಾಳೆ 2 ದಿನ ರೆಸ್ಟ್ ಮಾಡಬೇಕು. ಹೀಗಾಗಿ ನಾಳೆ ಸಂಜೆ ಹೊತ್ತಿಗೆ ಅವ್ರನ್ನ ಇಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡೋದಾಗಿ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ತೀವ್ರವಾಗಿರ್ತಕ್ಕಂಥ ಉಸಿರಾಟ ಸಮಸ್ಯೆ ಕಂಡುಕೊಳ್ತಾ ಇದೆ. ಹೀಗಾಗಿ ಈ ಸದ್ಯಕ್ಕೀಗ ಏನು ಸಮಸ್ಯೆಗಳಿಲ್ಲ, ಆರೋಗ್ಯ ಸ್ಥಿರವಾಗಿದೆ ಅನ್ನೋ ಮಾಹಿತಿಯನ್ನ ಕೂಡ ಸಿಎಂಗೆ ವೈದ್ಯರು ಕೊಟ್ಟಿದ್ದಾರೆ. ಹೀಗಾಗಿ ಭೇಟಿ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಳಗಾಗೋದು ಬೇಡ ಅಂತ ಹೇಳಿದ್ದಾರೆ ಸಿಂಧೂರ. ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.